ನಮಸ್ಕಾರ ವೀಕ್ಷಕರೇ. ಸೀತಾರಾಮ್ ಸೀರಿಯಲ್ ಯಾರಿಗೆ ತಾನೇ ಗೊತ್ತಿಲ್ಲ. ಈ ಜನಪ್ರಿಯವಾದಂಥ ಈ ಸೀರಿಯಲ್ ನಟ ನಟಿಯರು ಎಷ್ಟು ಸಂಭಾವನೆ ಪಡಿತಾರಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಭಾರ್ಗವಿ ಗಂಡಾಗ ಅಂತಾರೆ ಇವರಿಗೆ ದಿನಕ್ಕೆ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ಅಂತಂದ್ರೆ ಇವರಿಗೆ 6,000 ರೂಪಾಯಿ ಎಷ್ಟು ಸಂಭಾವನೆ ಕೊಡ್ತಾರೆ ದಿನಕ್ಕೆ. ನೆಕ್ಸ್ಟ್ ಬಂದು ಸೀತಾ ಅವರ ಅತ್ತಿಗೆ ಪಾತ್ರದಲ್ಲಿ ಕಾಣಿಸ್ಕೊಂಡ್ರೆ ಇವರಿಗೆ ದಿನಕ್ಕೆ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ಅಂದ್ರೆ 5,000 ರೂಪಾಯಿ ಎಷ್ಟು ಸಂಭಾವನೆ ಕೊಡ್ತಾರೆ ದಿನಕ್ಕೆ. ನೆಕ್ಸ್ಟ್ ಅಶೋಕನ ತಂಗಿಯಾದಂಥ ಇವರಿಗೆ ದಿನಕ್ಕೆ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ಅಂದ್ರೆ 4,000 ರೂಪಾಯಿ ಎಷ್ಟು ಸಂಭಾವನೆ ಕೊಡ್ತಾರೆ ಇವರಿಗೆ. ನೆಕ್ಸ್ಟ್ ಬಂದು ಮುಖ್ಯಮಂತ್ರಿ ಚಂದ್ರ ಅವರು ಹಿರಿಯ ನಟರಾದಂತಾರೆ ಇವರು ದಿನಕ್ಕೆ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ಅಂದ್ರೆ 40,000 ರೂಪಾಯಿ ಅಷ್ಟು ಇವರಿಗೆ ದಿನಕ್ಕೆ ಸಂಭಾವನೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಹೌದು. ನೆಕ್ಸ್ಟ್ ಬಂದು ಸಿಹಿ ಅಜ್ಜಿ ಅವರಿಗೆ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ದಿನಕ್ಕೆ. ಇವರಿಗೆ 4,000 ರೂಪಾಯಿ ಎಷ್ಟು ಕೊಡ್ತಾರೆ ದಿನಕ್ಕೆ ಸಂಭಾವನೆ. ನೆಕ್ಸ್ಟ್ ಬಂದು ರಾಮ್ ಚಿಕ್ಕಪ್ಪ ಇವ್ರು ಕುಡುಕನ ಪಾತ್ರದಲ್ಲಿ ತುಂಬಾನೇ ಜನಪ್ರಿಯವಾಗಿದ್ದಾರೆ ಅಂತಲೇ ಹೇಳ್ಬೋದು. ಇವ್ರ ದಿನಕ್ಕೆ ಎಷ್ಟಪ್ಪ ಸಂಭಾವನೆ ಅಂತಂದ್ರೆ ಇವರಿಗೆ ದಿನಕ್ಕೆ 7,000 ರೂಪಾಯಿ ಎಷ್ಟು ಸಂಭಾವನೆ ಕೊಡ್ತಾರೆ ಇವರಿಗೆ. ನೆಕ್ಸ್ಟ್ ಬಂದು ಕನ್ನಡತಿ ಖ್ಯಾತಿಯ ಸಾನಿಯಾ ಇವ್ರು ಇವಾಗ ಜಿ ಕನ್ನಡದಲ್ಲಿ ನೀವು ಎಂಟ್ರಿ ಅಂತಲೇ ಹೇಳ್ಬೋದು. ಇವರು ಚಾಂದಿನಿ ಪಾತ್ರದಲ್ಲಿ ಕಾಣಿಸ್ಕೊಂತಿದ್ದಾರೆ. ಇವ್ರಿಗೆ ಏನಿಲ್ಲಪ್ಪ ಅಂತಂದ್ರೆ ಇವರಿಗೆ 13,000 ರೂಪಾಯಿ ಎಷ್ಟು ಕೊಡ್ತಾರೆ ದಿನಕ್ಕೆ ಇವ್ರ ಸಂಭಾವನೆ ಬಂದು. ನೆಕ್ಸ್ಟ್ ಬಂದು ಸಿಹಿ ತಾತಗೆ ದಿನಕ್ಕೆ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ಅಂತಂದ್ರೆ ಇವ್ರಿಗೆ ಏನಿಲ್ಲ ಅಂತಂದ್ರೆ ಇವರಿಗೆ 5,000 ರೂಪಾಯಿ ಎಷ್ಟು ಸಂಭಾವನೆ ಕೊಡ್ತಾರೆ ಪ್ರತಿದಿನ ಇವರಿಗೆ. ನೆಕ್ಸ್ಟ್ ಬಂದು ರಾಮ್ ಚಿಕ್ಕಮ್ಮ ಆದಂಥ ಇವ್ರ ಸಾಧನ ಅವರಿಗೆ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ಅಂತಂದ್ರೆ ಇವರಿಗೆ ದಿನಕ್ಕೆ ಏನಿಲ್ಲಪ್ಪ ಅಂತಂದ್ರೆ ಇವರಿಗೆ 7,500 ಅಷ್ಟು ಇವರಿಗೆ ಸಂಭಾವನೆ ಕೊಡ್ತಾರೆ ದಿನಕ್ಕೆ. ಹೌದು. ನೆಕ್ಸ್ಟ್ ಬಂದು ಭಾರ್ಗವಿಗೆ ದಿನಕ್ಕೆ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ಅಂತಂದ್ರೆ ಇವ್ರು ಸೃಜನ್ ಲೋಕೇಶ್ ಅವರ ತಂಗಿನೂ ಕೂಡ ಹೌದು, ಹಾಗೂ ಇವ್ರು ಫ್ಯಾಷನ್ ಡಿಸೈನರ್ ಹೌದು. ಇವ್ರು ದಿನಕ್ಕೆ ಎಷ್ಟಪ್ಪ ಸಂಭಾವನೆ ಅಂತಂದ್ರೆ ಇವರಿಗೆ ಏನಿಲ್ಲ ಅಂದ್ರೆ 45,000 ರೂಪಾಯಿ ಅಷ್ಟು ಇವರಿಗೆ ಸಂಭಾವನೆ ಕೊಡ್ತಾರೆ. ನೆಕ್ಸ್ಟ್ ಬಂದು ಸಿಹಿ ಪುಟ್ಟ ಇವ್ರಿಗೆ ಯಾರಿಗೆ ತಾನೇ ಗೊತ್ತಿಲ್ಲ. ಈ ಸಿಹಿ ಎಲ್ಲರ ಮನೇಲೂ ಜನಪ್ರಿಯವಾಗಿದ್ದಾಳೆ ಅಂತಲೇ ಹೇಳ್ಬೋದು. ಈ ಪುಟ್ಟ ಹುಡುಗಿ ಇವಳು ದಿನಕ್ಕೆ ಏನಿಲ್ಲಪ್ಪ ಅಂತಂದ್ರೆ ಇವಳು ಸಂಭಾವನೆ ಬಂದು 10,000 ಇವಳಿಗೆ ದಿನಕ್ಕೆ ಸಂಭಾವನೆ ಕೊಡ್ತಾರೆ ಇವರಿಗೆ. ಹೌದು. ಇವಳಿಗೆ ದಿನಕ್ಕೆ 10,000 ಅಷ್ಟು ಸಂಭಾವನೆ. ನೆಕ್ಸ್ಟ್ ಬಂದು ಪ್ರಿಯಾ. ಹೌದು. ಈ ಪ್ರಿಯಾ ಇವಾಗ ಎಷ್ಟು ಜನಪ್ರಿಯವಾಗಿದ್ದಾನೆ ಇದ್ರೆ ಈ ಥರ ಚಟಪಟ ಮಾತಾಡೋ ಹುಡುಗಿ ಇರಬೇಕು ಅನ್ಸೋ ಅಷ್ಟಿದ್ದಾಳೆ. ಇವಳು ದಿನಕ್ಕೆ ಎಷ್ಟಪ್ಪ ಸಂಭಾವನೆ ಅಂತಂದ್ರೆ ಇವಳಿಗೆ 13,000 ರೂಪಾಯಿ ಅಷ್ಟು ಇವಳಿಗೆ ದಿನಕ್ಕೆ ಸಂಭಾವನೆ ಅಷ್ಟು ಕೊಡ್ತಾರೆ ಇವರಿಗೆ. ನೆಕ್ಸ್ಟ್ ಬಂದು ಅಶೋಕ್ ಇದ್ರೆ ಈ ಥರ ಫ್ರೆಂಡ್ ಇರಬೇಕು ಅನ್ನಷ್ಟು ಇವರು ಜನಪ್ರಿಯವಾಗಿದ್ದಾರೆ ಅಂತಲೇ ಹೇಳ್ಬೋದು. ಹೌದು. ಇವರು ಅಷ್ಟೇ ಅಲ್ಲದೆ ಇವರು ಚಲನಚಿತ್ರಗಳಲ್ಲೇ ನಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಇವ್ರಿಗೆ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ಅಂತ ದಿನಕ್ಕೆ ಇವ್ರಿಗೆ 35,000 ರೂಪಾಯಿ ಅಷ್ಟು ಇವರಿಗೆ ಸಂಭಾವನೆ ಕೊಡ್ತಾರೆ. ಹೌದು. ಇವ್ರ ಸಂಭಾವನೆ ಬಂದು 35,000 ರೂಪಾಯಿ. ನೆಕ್ಸ್ಟ್ ಬಂದು ಲಾಯರ್ ಇವ್ರಿಗೆ ದಿನಕ್ಕೆ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ಅಂತಂದ್ರೆ ಇವ್ರಿಗೆ ಏನಿಲ್ಲ ಅಂತಂದ್ರೆ ಇವರಿಗೆ 20,000 ರೂಪಾಯಿ ಅಷ್ಟು ಸಂಭಾವನೆ ಕೊಡ್ತಾರೆ ಇವರಿಗೆ. ಇವ್ರು ಅಷ್ಟೇ ಅಲ್ಲದೆ ತುಂಬ ಸೀರಿಯಲ್ಗಳನ್ನು ನಡೆಸಿದ್ದಾರೆ ಇವರು. ನೆಕ್ಸ್ಟ್ ಬಂದು ಸೀತಾ ಅಗ್ನಿ ಸಾಕ್ಷಿ ಹಾಗೂ ದೇವಿ ಸೀರಿಯಲಿಂದ ಇವ್ರು ಜನಪ್ರಿಯವಾಗಿದ್ದಾರೆ ಅಂತ ಹೇಳ್ಬೋದು. ಇವ್ರಿಗೆ ಎಷ್ಟಪ್ಪ ಸಂಭಾವನೆ ಅಂತಂದ್ರೆ ಇವ್ರು ದಿನಕ್ಕೆ ಏನಿಲ್ಲ ಅಂತಂದ್ರೆ 45,000 ರೂಪಾಯಿ ಅಷ್ಟು ಇವರಿಗೆ ಸಂಭಾವನೆ ಪಡೀತಾರೆ. ಹೌದು. ಇವರು ಸಂಭಾವನೆ ಬಂದು 46,000 ರೂಪಾಯಿ ಅಷ್ಟು. ನೆಕ್ಸ್ಟ್ ಬಂದು ರಾಮ್ ಇವ್ರು ಪಡ್ಕೊಳ್ಳೋ ಸಂಭಾವನೆ ಎಷ್ಟಪ್ಪ ಅಂತಂದ್ರೆ ಹೌದು ಇವರು ಮಂಗಳಗೌರಿ ಸೀರಿಯಲ್ ನಟಿಸಿದ್ದಾರೆ. ಇವ್ರಿಗೆ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ಅಂತಂದ್ರೆ ಸೀತಾರಾಮ್ ಸೀರಿಯಲ್ಗೆ ಇವರಿಗೆ 45,000 ರೂಪಾಯಿ ಅಷ್ಟು ಸಂಭಾವನೆ ಕೊಡ್ತಾರೆ ಇವರಿಗೆ. ಹೌದು. ಈ ಸೀತಾರಾಮ್ ಸೀರಿಯಲ್ ಅತಿ ಹೆಚ್ಚು ಸಂಭಾವನೆ ಪಡ್ಕೊಂಡ ನಟ ಯಾರು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೌದು. ನೆಕ್ಸ್ಟ್ ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಬಗ್ಗೆ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.